ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಮಗನ ಬಗ್ಗೆ ಬಾಂಧವ್ಯ ಚೆನ್ನಾಗಿದೆ, ಬನ್ನಿ ಎಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟೇ ಬಂದು ನೋಡಿ. ಸೂಪರ್ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ. ಎಲ್ಲ ಸೆಂಟಿಮೆಂಟು ಕಾಮಿಡಿ ಎಲ್ಲ ಸಕ್ಕತ್ತಾಗಿದೆ ಸರ್. ಅಪ್ಪ ಅಪ್ಪ ಸೆಂಟಿಮೆಂಟ್ ಎಲ್ಲ ಸಕ್ಕ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್ ಮೂವಿ. ಸೂಪರ್ ತುಂಬ ಚೆನ್ನಾಗಿದೆ ಸರ್ ಫಿಲಮ್ಮು. ದಯವಿಟ್ಟು ಎಲ್ಲ ಥಿಯೇಟರಲ್ಲಿ ಬಂದು ನೋಡಿ. ಫುಲ್ ಕಾಮಿಡಿ ಚೆನ್ನಾಗಿದೆ. ಕಾಲೇಜ್ ಬಂಕ್ ಮಾಡಿ ಬಂದಿದ್ದೀರಾ? ಆಯಿತು. ಅದೇ ಅಪ್ಪ ಅಮ್ಮನ ಅದೇ ದುಡ್ಡಿನ ಬೆಲೆ ಗೊತ್ತಾಗಲಿ ಅಂತ ಅದು ಮಾಡಿದ್ರಲ್ಲ, ಅದು ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು. ಕ್ಲಾಸ್ ಬಂಕ್ ಮಾಡ್ಬಾರ್ದು. ಇಲ್ಲ, ಕಾಲೇಜಿಂದನೇ ಕರ್ಕೊಂಡ್ಬಂದಿರೋದು. ಹೇಗಿತ್ತು ಫಿಲ್ಮ್? ಹೇಗಿತ್ತು? ಕ್ಲಾಸಿನ್ ಸಖತ್ತಾಗಿತ್ತು. ಚೆನ್ನಾಗಿತ್ತು. ಹೇಗಿತ್ತು ಫಿಲ್ಮ್? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಚೆನ್ನಾಗಿದೆ. ಮತ್ತೆ ಜನ ಹೋಗಿ ನೋಡ್ಬೋದಾ ಈ ಫಿಲ್ಮು? ನೋಡ್ಬೋದು. ಫಿಲಮ್ ತುಂಬ ಚೆನ್ನಾಗಿದೆ. ಸೀನು ಸ್ಟೂಡೆಂಟ್ಸು ನಮ್ಮ ಪೇರೆಂಟ್ಸ್ಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡೋಂಥ ಪಿಕ್ಚರು ಚೆನ್ನಾಗಾಗಲಿ, ಓಡಲಿ. ಫ್ಯಾಮಿಲಿ ಸಮೇತ ಬಂದು ನೋಡೋ ಫಿಲಮ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಿಮಗೆ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೋದು. ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋಂಥ ಸಿನಿಮಾ ಇಟ್ಟಾಗಲಿ ಅಂತ ಬಯಸ್ತೀನಿ. ಮೋಸ್ಟ್ ಎಂಟರ್ಟೈನ್ಮೆಂಟ್ ಮೂವಿ. ತುಂಬ ಚೆನ್ನಾಗಿತ್ತು. ಸೂಪರಾಗಿತ್ತು. ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಸೂಪರಾಗಿತ್ತು ಮೂವಿ. ಚೆನ್ನಾಗಿತ್ತು. ಫಿಲ್ಮ್ ಹೇಗಿತ್ತು? ಸಖತ್ತಾಗಿತ್ತು. ನೋ ಕಮೆಂಟ್ಸ್. ಹೇಗಿತ್ತು ಮ್ಯಾಮ್ ಫಿಲ್ಮು? ಚೆನ್ನಾಗಿತ್ತು. ಎಂಡಿಂಗ್ ಪಾರ್ಟ್ ಚೆನ್ನಾಗಿದೆ. ಯಾವ ಸೀನ್ ಇಷ್ಟ ಆಗಿತ್ತು? ಎಂಡಿಂಗ್ ಪಾರ್ಟ್ ಇಲ್ಲ, ಬೇರೆಯವ್ರು ನೋಡಬಾರ್ದು. ಸೊ ಎಲ್ಲರೂ ವೀಕೆಂಡಲ್ಲಿ ನೋಡುವಂಥ ಮಸ್ತ್ ಮಜಾ ಕಾಮಿಡಿ ಮಾಡುವಂಥ ಸಿನಿಮಾ. ಸೊ ಎಲ್ಲರೂ ಬಂದು ನೋಡಿ. ಸಕ್ಕತ್ತಾಗಿದೆ ಮೂವಿ. ಅದೇ ಸ್ಟೋರಿ ಫಸ್ಟ್ ಏನೋ ಒಂದು ಹುಡುಗಿ ಹಿಂದೆ ಹೋಗುವಂಥ ಕಾಲೇಜ್ ಡೇಸ್ ಇದೆಯಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗಿ ಅವ್ನು ಲವ್ ಫೇಲ್ಯೂರ್ ಆದಮೇಲೆ ಲೈಫಲ್ಲಿ ಅವ್ನಿಗೆ ಏನು ಜವಾಬ್ದಾರಿ ಕಲಿತಾನಲ್ಲ, ಸೊ ತಂದೆ ಮತ್ತು ಮಗ ಬಂದು ನೋಡುವಂಥ ಸಿನಿಮಾ ಇದು. ಕಂಪ್ಲೀಟ್ ಫ್ಯಾಮಿಲಿ. ಇವತ್ತಿನ ಯೂತ್ಸ್ ಯಾವುದರಿಂದ ಹೋಗ್ತಾ ಇದ್ದಾರೆ, ಎಕ್ಸಾಮ್ ಪ್ರೆಷರ್ ಆಗಿರ್ಬೋದು, ಅದನ್ನು ತಡ್ಕೊಳ್ಳೋದು ಬದುಕಲ್ಲಿ ಎಕ್ಸಾಮ್ಗಿಂತಲೂ ಬದುಕು ಮುಖ್ಯ ಅನ್ನೋದಂತ ತೋರಿಸುವಂಥ ಮೂವಿ ಇದು. ಅದ್ಭುತವಾಗಿದೆ. ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಎಲ್ಲರೂ ನೋಡಿ ಎಂಜಾಯ್ ಮಾಡ್ಬೋದು. ಕಾಮಿಡಿ ಅಮೃತಾಂಜನ್ ಸಿನಿಮಾ ಅಂದರೆ ಆಲ್ರೆಡಿ ಗೊತ್ತಿರೋದೆ. ಕಾಮಿಡಿ ಪಂಚಸ್ಗೆ ಎಂಟರ್ಟೈನ್ಮೆಂಟ್ಗೆ ಒಂಚೂರು ಕೊರತೆ ಇರೋದಿಲ್ಲ. ಅದರ ಪ್ಲಸ್ ಪಾಯಿಂಟೇ ಕಾಮಿಡಿ. ಸೊ ನಿಮ್ಮನ್ನು ಸ್ಟ್ರೆಸ್ ಬಸ್ಟ್ ಮಾಡೋದಕ್ಕೆ ರೆಡಿಯಾಗಿದೆ. ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ ಎಂಜಾಯ್ ಮಾಡಿ. ತುಂಬ ಇಷ್ಟ ಆಯಿತು ನನಗೆ ಎಲ್ಲ ರೋಲ್ಗಳನ್ನು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಆ ಟೀಮ್ ಏನಿದೆ, ಈ ನಮ್ಮ ಆಡಿಯನ್ಸನ್ನು ಎಂಟರ್ಟೈನ್ ಮಾಡೋದ್ರಲ್ಲಿ ಗೆದ್ದಿದ್ದಾರೆ. ಸೊ ತುಂಬ ಜನ ನೋಡ್ತಾ ಇದ್ದೀವಿ, ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಹಾಗಾಗಿ ನಿನ್ನೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ನಮ್ಮ ಸಿನಿಮಾ ನೋಡಿ ಶುಭ ಹಾರೈಸಿದ್ದಾರೆ. ಸೊ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಕರ್ನಾಟಕದ ಜನ ಒಪ್ಕೊಂಡು ಶುಭ ಹಾರೈಸಬೇಕು ಅಂತ ಕೇಳ್ಕೊಂಡಿದ್ದೀನಿ. ಔಟ್ ಆಫ್ 10 9.5 ಸಖತ್ತಾಗಿದೆ. ಓಕೆ, ಸಿನಿಮಾ ಸಖತ್ತಾಗಿದೆ. 2.5 ಗಂಟೆ ನಗ್ತಾನೆ ಇದ್ವಿ. ನಾನು ಅಷ್ಟೇ ಅಲ್ಲ, ಎಲ್ಲರೂ ಥಿಯೇಟರಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲ ನಗ್ತಾನೆ ಇದ್ದರು. ನನಗನ್ಸುತ್ತೆ ಈ ಅಮೃತಾಂಜನ್ ಟೀಮ್ ಅವರು ಸಿನಿಮಾ ಇಂಡಸ್ಟ್ರಿಗೆ ನಗ್ಸೋಕ್ಕೆ ಅಂತಲೇ ಬಂದಂಗೆ ಅವರು 5 ವರ್ಷದಿಂದ ಯೂಟ್ಯೂಬಲ್ಲಿ 10 ನಿಮಿಷ 20 ನಿಮಿಷ ಕಾಮಿಡಿ ಮಾಡೋದು. ನಮಗೆ ಕೆಲಸ ಟೆನ್ಷನ್ ಇದ್ದಾಗ ನೋಡ್ತಿದ್ವಿ. ಬಟ್ ಅದು ಸಾಕಾಗ್ತಿರಲಿಲ್ಲ ನಂಗೆ ನಗೋಕ್ಕೆ. ಬಟ್ ಇವತ್ತು 2.5 ಗಂಟೆ ನಗ್ತಾನೆ ಇದ್ವಿ. ಅಲ್ಲಿ ದೊಡ್ಡವರು ಚಿಕ್ಕವರು ಮಕ್ಕಳು ಎಲ್ಲರೂ ಬಂದಿದ್ದರು, ಎಲ್ಲರೂ ನಗ್ತಾನೆ ಇದ್ದರು. ಆಮೇಲೆ ನಕ್ಕರೆ ಆಯಸ್ಸು ಜಾಸ್ತಿ ಆಗುತ್ತಂತೆ. ನಾನು 2.5 ಗಂಟೆ ನಕ್ಕಿದ್ದೀನಿ. ಮೋಸ್ಟ್ಲಿ 1 ವರ್ಷ ಜಾಸ್ತಿ ಆಗ್ಬೋದೇನೋ. ಆಮೇಲೆ ಇನ್ನು
ನೀವೆಲ್ಲರೂ ಬನ್ನಿ, ನೀವು ನಕ್ಕಿ. ಕಷ್ಟ ಕೆಲಸ ಎಲ್ಲ ಬ್ಯುಸಿ ಇರ್ತೀರ, ಬಟ್ ಫ್ರೀ ಮಾಡ್ಕೊಂಡು ಫ್ಯಾಮಿಲಿ ಸಮೇತ ಬಂದು ನೋಡಿ, ನಿಮಗೂ ಖುಷಿ ಆಗುತ್ತೆ. ನಿಮ್ಗೇನಾದರೂ ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಸಿನಿಮಾ ಟಿಕೆಟ್ ದುಡ್ಡು ನಾನು ವಾಪಸ್ ಕೊಡ್ತೀನಿ. ನಾನು ಇಲ್ಲೇ ಲಗ್ಗೆರೆ ಹತ್ರ ಇರೋದು PNG ಅಪಾರ್ಟ್ಮೆಂಟಲ್ಲಿ ನಾನು ಕೊಡ್ತೀನಿ. ಬಟ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಅವ್ರನ್ನೆಲ್ಲ ಕರ್ಕೊಬಂದು ಸಿನಿಮಾ ನೋಡಿ. ಆಮೇಲೆ ಯಶ್ ಕೂಡ ಸ್ಟೋರಿಗೆ ಹಾಕಿದ್ದಾರೆ, ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ, ನೀವು ಸಪೋರ್ಟ್ ಮಾಡಬೇಕು. ಬನ್ನಿ, ಸಿನಿಮಾ ಇಷ್ಟ ಆಗುತ್ತೆ. ನನಗೆ ಇಷ್ಟ ಆಗೋದು ಎಂಟರ್ಟೈನ್ಮೆಂಟ್ ನಿಮಗೆ 2.5 ಗಂಟೆ ಪಕ್ಕ ಕೊಡ್ತಾರೆ, ಬಂದು ನೋಡಿ. ಥ್ಯಾಂಕ್ ಯು. ಅಪ್ಪಾಜಿ ಬಾಯ್ ಬಾರೋ ಬಾಪಾಜಿ ಈ ಕಡೆ ಬನ್ನಿ. ಓಕೆ ರೆಡಿ. ಇವಾಗ ತಾನೇ ಸಿನಿಮಾ ನೋಡ್ಕೊಂಬಂದು ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಸಖತ್ತಾಗಿದೆ, ಕ್ರೇಜಿಯಾಗಿದೆ, ಸಖತ್ ಕಾಮಿಡಿ, ಫುಲ್ ಆ್ಯಂಡ್ ಫುಲ್ಲು ಕಾಮಿಡಿ ಇದೆ ಆ್ಯಕ್ಚುಲಿ. ಸೊ ಫುಲ್ ಕಾಮಿಡಿ ಇರುತ್ತೆ ಅಂತ ಅಂದ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ಕೊಂಬಂದೆ, ಆದರೆ ಎಮೋಷ್ನಲ್ ನೆಕ್ಸ್ಟ್ ಲೆವೆಲ್ ಎಮೋಷ್ನಲ್ ಇದೆ. ಸೊ ಪಕ್ಕ ಕನೆಕ್ಟ್ ಆಗ್ತೀರಾ. ಸೊ ಯೂಟ್ಯೂಬಲ್ಲೆಲ್ಲ ಯಾರೆಲ್ಲ ನೋಡಿರ್ತೀರ ನಮ್ಮ ಶಾರ್ಟ್ ಫಿಲಮ್ಸ್ಗಳನ್ನ, ಸೊ ಎಕ್ಸಾಂಪಲ್ ಒಂದು ಯೂಟ್ಯೂಬಲ್ಲಿ ನೋಡಿರೋ ಒಂದು 200 ಜನ ನಮ್ಮ ಥಿಯೇಟ್ರಿಗೆ ಬಂದರೆ ಆ 200 ಜನ ಹೋಗಿ 2,000 ಜನನ ಕರ್ಕೊಬರ್ತೀರಾ. ಯಾಕಂದರೆ ಆ ಲೆವೆಲ್ಗಿದೆ, ಆ ತಾಕತ್ತಿದೆ ಈ ಸಿನಿಮಾಗೆ. ಸೊ ಯಾರೆಲ್ಲ ಯಾರೆಲ್ಲ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಈ ವೀಕೆಂಡು ನೋಡೋವಂಥ ಒಳ್ಳೆ ಬೆಸ್ಟ್ ಮೂವಿ, ಬೆಸ್ಟ್ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು ಅಮೃತಾಂಜನು. ಸೊ ಇವ್ರದ್ದು ಒಂದು ಕ್ಯಾರೆಕ್ಟರ್ ಇದೆ ನೋಡಿ, ಹೆಂಗಿದೆ ನಿಮ್ಮ ಕ್ಯಾರೆಕ್ಟರ್ ಏನು ಅನಿಸ್ತು ನಿಮಗೆ? ಸರ್ ಬಿಗ್ ಸ್ಕ್ರೀನಲ್ಲಿ ಅದು ನನ್ನನ್ನು ನಾನು ನೋಡ್ಕೊಳ್ಳೋದು ಅದು ದೊಡ್ಡ ಖುಷಿ ನನಗೆ. ಸೊ ಅದರಲ್ಲೂ ನಮ್ಮ ಸಿನಿಮಾಗೆ ನಮ್ಮ ರಾಕಿ ಬಾಯ್ ಕಡೆಯಿಂದ ಒಂದು ಸಪೋರ್ಟ್ ಸಿಕ್ಕಿದೆ. ಅವ್ರ ಇನ್ಸ್ಟಾ ಸ್ಟೋರಿ, ಅವ್ರ ಫ್ಯಾನ್ ಪೇಜಸಲ್ಲೆಲ್ಲ ಹಾಕ್ಕೊಟ್ಟಿದ್ದಾರೆ. ತುಂಬ ಸಖತ್ತಾಗಿದೆ ಸರ್. ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಎಲ್ಲರೂ ಒಂದು ಒಳ್ಳೆ ಅದ್ಭುತವಾದ ಒಂದು ಒಪಿನಿಯನ್ ಕೊಡ್ತಿದ್ದಾರೆ. ಮತ್ತು ಸಿನಿಮಾ 100% ಸಖತ್ತಾಗಿದೆ ಸರ್. ಔಟ್ ಆ್ಯಂಡ್ ಔಟ್ ಕಾಮಿಡಿ ಇದೆ ನಿಮಗೆ. ಸೊ ಎಲ್ಲೋದ್ರೂ ನಮ್ಮ ಅಮೃತಾಂಜನ್ ಸಿನಿಮಾ ನೀವು ಯೂಟ್ಯೂಬಲ್ಲಿ ನೋಡಿದ್ರು ಅಲ್ಲೇನಿದೆಯೋ ಅದ್ರ 3 ಪಟ್ಟು 10 ಪಟ್ಟು ಒಂದು 100 ಪಟ್ಟು ಜಾಸ್ತಿನೇ ಕಾಮಿಡಿ ಮಾಡಿದ್ದೀವಿ. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಕೊನೆಯದಾಗಿ ಹೇಳೋಕ್ಕೆ ಇಷ್ಟಪಡೋದು, ಡಮಾಲ್ ಡಿಮಿಲ್ ದಕ್ಕ ನಮ್ಮ ಅಮೃತಾಂಜನ್ ಸಿನಿಮಾ ಗೆಲ್ಲೋದು ಪಕ್ಕ, ಇದಂತೂ 100%. ಸೊ ನಮ್ಮ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ಆಡಿಯನ್ಸ್ ಎಲ್ಲ ಬಂದು ಸೊ ಇಲ್ಲಿ ಸಿನಿಮಾ ನೋಡಿ, ಸೊ ನಮ್ಮ ಅಮೃತಾಂಜನ್ ಸಿನಿಮಾನ ಗೆಲ್ಲಿಸಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.